ಒಂದ್ಸರಿ ಒಬ್ರು ಲೆಜೆಂಡ್ ಇದ್ರು ಅಂತಂದರೆ ಅವ್ರನ್ನ ರಿಪ್ಲೇಸ್ ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ. ಸೊ ಎಲ್ಲರಿಗೂ ಗೊತ್ತು. ಸೊ ಅಟ್ಲೀಸ್ಟ್ ರಿಪ್ಲೇಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಅವ್ರನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ಯಾರು ಅನ್ನೋ ಕ್ವಶನ್ ಮಾರ್ಕ್ ಬಂದಾಗ ಸೊ ಡೆಫಿನೆಟ್ಲಿ ಸೊ ಓಕೆ ಅವ್ರ ಫ್ಯಾಮಿಲಿನೆಲ್ಲ ಯಾರು ಇರ್ತಾರೆ ಅವರನ್ನು ಏನೋ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಿಲ್ಲ. ಆದರೆ ಅವ್ರ ಥರನೇ ಆಗಬೇಕು ಅಂತ ಅನ್ನೋದು ತಪ್ಪು. ಸೊ ಇದನ್ನ ಯಾಕೆ ಹೇಳ್ತಾ ಅಂದರೆ ಸೊ ಯುವ ಮೂವಿ ಬಂದಾಗ ಯುವರಾಜ್ ಕುಮಾರ್ ಮೇಲ್ಗಡೆ ಇದ್ದಂತಹ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು. ಸೊ ಐ ಥಿಂಕ್ ಈ ಒಂದು ಮೂವಿ ನೋಡಿದ ಮೇಲೆ ನನ್ನ ಒಂದು ಅಭಿಪ್ರಾಯಗಳು ಚೇಂಜ್ ಆಗಿದೆ, ಅದನ್ನು ಹೇಳ್ತೀನಿ. ಬಟ್ ನಾವು ನಾರ್ಮಲ್ ಆಗಿ ಯುವ ಅವ್ರನ್ನ ಲಾಂಚ್ ಮಾಡಬೇಕಾದಂಥ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ಸೊ ಅಪ್ಪು ಅವರನ್ನೇ ಸೊ ಯುವರಾಜ್ ಕುಮಾರಲ್ಲಿ ಎಕ್ಸಾಕ್ಟಾಗಿ ಎಕ್ಸ್ಪೆಕ್ಟ್ ಮಾಡಿತ್ತು. ಸೊ ಅವಾಗೇನಾಗುತ್ತೆ ಅಂದರೆ ಒಂದು ಅವ್ರಿಗೆ ಪ್ರೆಷರ್ ಕೂಡ ಇರುತ್ತೆ ಆ್ಯಂಡ್ ಎರಡನೇದು ಸೊ ಈ ರೀತಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ವ್ಯತ್ಯಾಸ ಇರುತ್ತೆ. ಸೊ ಈ ಒಂದು ರಿವ್ಯೂನ ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ನನ್ನ ಅಭಿಪ್ರಾಯ ಈ ಒಂದು ಸಿನಿಮಾ ಯುವ ಅವರ ಮೊದಲನೇ ಸಿನಿಮಾ ಆಗಬೇಕಿತ್ತು ಅಂತ. ರೋಹಿತ್ ಪದಕಿ ಅಂದರೆ ನಮ್ಮ ರತ್ನನ್ ಪ್ರಪಂಚ ಅಂತ ಅದ್ಭುತವಾದ ಮೂವಿ. ಅದು ಅನ್ಫಾರ್ಚುನೇಟ್ಲಿ ಬಹಳಷ್ಟು ಜನ ಥಿಯೇಟರ್ಲ್ಲಿ ನೋಡೋಕ್ಕಾಗಿಲ್ಲ. ನೋಡಿಲ್ಲ ಅಂದರೆ ದಯವಿಟ್ಟು ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ, ಅವಾಗ ನೋಡಿ. ಅಮೇಝಿಂಗ್ ಮೂವಿ. ಅದರಲ್ಲಿ ನಿಮಗೆ ಎಮೋಷನ್ಸ್ಗಳು ವೇರಿಯೇಷನ್ ಆಗುತ್ತೆ, ಲಿಟ್ರಲಿ ಕಣ್ಣೀರು ಬರೋಂಥ ಬರುತ್ತೆ, ತಾಯಿ ಮಗನ ಪ್ರೀತಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ಡಿಫ್ರೆಂಟ್ ಸಂಬಂಧಗಳ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು ರತ್ನನ್ ಪ್ರಪಂಚದಲ್ಲಿ. ಇವಾಗ ಎಕ್ಕ ಮೂವಿ ತೊಗೊಳೋದಾದರೆ ಸೊ ಈ ಒಂದು ಕಾಂಬಿನೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೊಂದು ಗೊತ್ತಿಲ್ಲ. ಟ್ರೈಲರ್ ಬಂದಾಗ ಗೊತ್ತಾಗಿದ್ದು ಒಂಥರ ನೋಡಲಿಕ್ಕೆ ಜಾಕಿ ಮೂವಿ ಥರನೇ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತಾ ಇತ್ತು. ಸೊ ಆ ಒಂದು ಸೇಮ್ ಜಾಕಿ ಮೂವಿ ವೈಬ್ನ ಕೊಡ್ತಾ ಇತ್ತು. ಸೊ ಇನ್ನು ಈ ಒಂದು ಮೂವಿ ಆ ಸ್ಟೋರಿ ಕತೆ ಏನಿರ್ಬೋದು ಒಂದು ಒನ್ ಲೈನ್ ಹೇಳೋದಾದರೆ ಸೊ ವಿತೌಟ್ ಎನಿ ಸ್ಪಾಯ್ಲರ್ಸ್. ಸೊ ಬೇಸಿಕಲಿ ಸೇಮ್ ಜಸ್ಟ್ ಲೈಕ್ ನಮ್ಮ ಜಾಕಿ ಹೇಗೆ ಒಂದು ಹಳ್ಳಿಲಿರ್ತಾನೆ ಅದೇ ಥರನೇ ಇದರಲ್ಲೂ ಕೂಡ ಸೊ ಹಳ್ಳಿಯಿಂದ ಸ್ಟಾರ್ಟ್ ಆಗುವಂತಹ ಒಬ್ಬ ಯುವಕನ ಕತೆ. ಸೊ ಹಳ್ಳಿಯಿಂದ ಸಿಟಿಗೆ ಯಾಕೆ ಬರ್ತಾನೆ ಅದಕ್ಕೊಂದು ಕಾರಣ ಇರುತ್ತೆ. ಸೊ ತನ್ನ ಫ್ರೆಂಡು ಹೆಲ್ಪು ಅಂತ ಕೇಳಿದಾಗ ಸೊ ಯಾವುದೇ ಒಂದು ಎಜಿಟೇಟ್ ಮಾಡದೆ ಬೇರೆ ಊರು ಬಿಟ್ಟಾಗಿ ಹೋಯ್ತೀಯಾ ಇಲ್ಲೇ ಬಿಸ್ನೆಸ್ ಮಾಡೋಂಥ ಕಾಸು ಕೊಡ್ತಾನೆ. ಆ ಫ್ರೆಂಡು ಮೋಸ ಮಾಡಿಬಿಟ್ಟು ಕಾಸು ತೊಗೊಂಡು ಓಡೋಗ್ಬಿಡ್ತಾನೆ. ಸೊ ಇವಾಗ ಆ ಕಾರಣದಿಂದ ಹೀರೋ ಒಂದು ಸಿಟಿಗೆ ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದೇ ಒಂದು ಸ್ಟೋರಿ. ಸೊ ಒಂದು ಚೆನ್ನಾಗಿರೋ ಸ್ಟೋರಿನೇ ಈ ಒಂದು ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಯುವರಾಜ್ ಕುಮಾರ್ ಅವರ ಒಂದು ಇಂಪ್ರೂವ್ಡ್ ವರ್ಷನ್ ಆ್ಯಕ್ಟಿಂಗಲ್ಲಿ. ಬಿಕಾಸ್ ಯುವ ಸಿನಿಮಾ ರಿಲೀಸ್ ಆದಾಗ ಬಹಳಷ್ಟು ಕ್ರಿಟಿಸಿಸಮ್ ಬಂದಿದ್ದು ಅವರ ಒಂದು ಆ್ಯಕ್ಟಿಂಗ್ ಮೇಲ್ಗಡೆ, ಸೊ ಒಂದು ಎಕ್ಸ್ಪ್ರೆಷನ್ ಮೇಲ್ಗಡೆ. ಎಸ್ ಡೆಫಿನೆಟ್ಲಿ ಇಲ್ಲಿ ಒಂದು ಬಿಗಿನಿಂಗ್ಸಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ಕೂಡ ಆ ಒಂದು ಇನ್ನೇನು ಇಂಥ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತ ಹಾಗೆ ಅನಿಸುತ್ತೆ ಅವರ ಒಂದು ಎಕ್ಸ್ಪ್ರೆಷನ್ನು ಅಥವಾ ಆ್ಯಕ್ಟಿಂಗಲ್ಲಿ. ಅದಾದಮೇಲೆ ಸೊ ಬಹಳಷ್ಟು ಪ್ಲೇಸ್ಗಳಲ್ಲಿ ತಮ್ಮ ಒಂದು ಆ್ಯಕ್ಟಿಂಗ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಇದು ನನಗೆ ಅನಿಸಿದ್ದು, ನಿಮಗೂ ಹಾಗೆ ಅನಿಸ್ಬೋದು. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಫಸ್ಟ್ ಸೀನಿಂದ ಹಿಡಿದು ಲಾಸ್ಟ್ ಸೀನ್ ತನಕ ಕೂಡ ಅವರ ಒಂದು ಅಭಿನಯ ನೀವು ನೋಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಸೊ ಮೇಕಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಶರಣ್ ರಾಜ್ ಅವರ ಮ್ಯೂಸಿಕ್ ಬಂದುಬಿಟ್ಟು ಸೊ ಇಲ್ಲಿ ಕೆಲವೊಂದನ್ನು ನೆನಪಿಸುತ್ತೆ. ಸೊ ನನಗೆ ಅನಿಸ್ದಂಗೆ ಒಂದು ಟಗರು ಮೂವಿ ಅಥವಾ ಸೂರ್ಯ ಅವರು ಮೂವಿಗಳು ಅವಾಗ ನೆನಪಾಗುತ್ತೆ. ಬಟ್ ಅದನ್ನು ಬಿಟ್ಟರೂ ಕೂಡ ಓವರಾಲ್ ಆಗಿ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಓವರಾಲ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಗಾಡಿ ಗೊತ್ತು ತುಂಬ ಪಾಪ್ಯುಲರ್ ಆಗಿದೆ. ಸೊ ಅಮೇಜಿಂಗ್ ಆಗಿದೆ. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಸೇಮ್ ಜಾಕಿ ಸ್ಟೈಲಲ್ಲಿ ಕೂಡ ಇದನ್ನು ಮಾಡಿದ್ದಾರೆ. ಬಟ್ ಸೊ ನೀವು ಇದನ್ನು ಜಾಕಿ ಮೂವಿ ಕಂಪೇರ್ ಮಾಡುವ ಅಂತ ಕೇಳಿದ್ರು ಕೂಡ ಆ ಕ್ವಶನಿಗೆ ಆನ್ಸರು ನೋ. ಸೊ ಒಂದು 50% ಅಥವಾ ಒಂದು 30% ನೀವು ವೈಬ್ ನಿಮಗೆ ಸಿಗುತ್ತೆ. ಮತ್ತು ಕೆಲವೊಂದು ಅಪ್ಪು ಅವರ ಒಂದು ಏನೋ ಒಂದು ನಮಸ್ಕಾರ ಹಿಂಗೆ ಅಂತಾರಲ್ಲ ಆ ಒಂದು ಸಿಗ್ನೇಚರು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಮತ್ತು ಎನಿವೆ ಅವರು ಒಂದೊಂದ್ಸರಿ ಕೆಲವೊಂದು ಫೈಟ್ ಸೀನ್ಗಳಲ್ಲಿ ಕೂಡ ಯುವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಥರ ಕಾಣೋದು ನಿಜ. ಬಟ್ ಆದರೆ ಸೊ ಈ ಒಂದು ಸಿನಿಮಾ ಮುಖಾಂತರ ಯುವರಾಜ್ ಕುಮಾರ್ ಅವರು ತಮ್ಮದೇ ಆದ ಒಂದು ಆ್ಯಕ್ಟಿಂಗ್ನ ತುಂಬ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾ ಸ್ಟಾರ್ಟ್ ಆಗೋದೇ ಅವರ ಒಂದು ಡ್ಯಾನ್ಸಿಂಗ್ ಸ್ಕಿಲ್ ಮುಖಾಂತರ. ಸೊ ಯುವರಾಜ್ ಕುಮಾರ್ ಬಂದ್ಬಿಟ್ಟು ಸೊ ಬೆಸ್ಟ್ ಇನ್ ಆ್ಯಕ್ಟಿಂಗಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾರೆ. ಡ್ಯಾನ್ಸ್ ಅಂತ ಅವ್ರದ್ದು ಕೇಳಬೇಕಾಗಿಲ್ಲ. ಫೈಟ್ ಸೀನ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರಾಲ್ ಆಗಿ ಒಂದು ಫಸ್ಟ್ ಹಾಫ್ ತನಕ ನಿಮಗೆ ಸಿನಿಮಾ ತುಂಬ ಚೆನ್ನಾಗಿ ನಿಮಗೆ ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಗಡಿಬಿಡಿ ಆಯಿತು ಅಂತ ಅನಿಸುತ್ತೆ. ಬಟ್ ಓವರಾಲ್ ಆಗಿ ಈ ಒಂದು ಸಿನಿಮಾನ ನೀವು ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಜೊತೆಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ದಂಗೆ. ಸೊ ಏನಕ್ಕೆ ಅಂದರೆ ಸೊ ಇದರಲ್ಲಿ ಕೆಲವೊಂದು ಏನೋ ನಾನು ಹೇಳಿದಾಗೆ ಏನದು ಸೂರ್ಯ ಅವರ ಸ್ಟೈಲ್ ಕೂಡ ಇದೆ, ಆ ಥರ ಇದೆ ಅಂತ ಹೇಳಿದ್ನಲ್ಲ. ಸೊ ಮ್ಯೂಸಿಕಲ್ಲೇ ಆ ಥರ ಅನಿಸುತ್ತೆ. ಮತ್ತು ಕೆಲವೊಂದು ರೌಡಿಸಮ್ ಸಿಚುವೇಶನ್ಗಳಲ್ಲೇ ಹಂಗೆ ಅನಿಸುತ್ತೆ. ಅದು ಬಿಟ್ಟರೆ ನಿಮಗೆ ಆ ಒಂದು ಸಿನಿಮಾಗಳನ್ನ ನೋಡಿದಿರೋ ಥರ ಏನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಬಂದ್ಬಿಟ್ಟು ಒಂದು ಗುಡ್ ವಾಚ್ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಸೊ ನನಗೆ ನಾನು ಆಲ್ರೆಡಿ ಹೇಳ್ದಂಗೆ ಇದು ಯುವ ಅವರ ಮೊದಲ ಸಿನಿಮಾ ಆಗಬೇಕಿತ್ತು ಅಂತ ಅನಿಸುತ್ತೆ. ಇಟ್ಸ್ ಅ ಗುಡ್ ಲಾಂಚ್ ಅಂತ ಅನಿಸುತ್ತೆ. ಸೊ ಇನ್ ಕೇಸ್ ಅವರು ಒಂದು ರೀಸ್ಟಾರ್ಟ್ನ ಮಾಡಬೇಕು ಅಥವಾ ಮೊದಲ ಸಿನಿಮಾ ಅಂತ ಅನ್ಕೋಬೇಕು ಅನ್ನಂಗಿದೆ ಯುವರಾಜ್ ಕುಮಾರ್ಗೆ ಈ ಒಂದು ಸಿನಿಮಾ ಬೆಸ್ಟ್ ಆಗುತ್ತೆ. ಇನ್ ಕೇಸ್ ನೀವು ನೋಡಬೇಕಾ ಬೇಡವಾ ಅನ್ನೋದನ್ನ ನೀವು ಹೋಗಿ ನೋಡಿ. ಏನಕ್ಕೆ ಅಂತಂದರೆ ಈ ಒಂದು ಸಿನಿಮಾ ಒಂದು ಗುಡ್ ವಾಚ್ ನನಗೆ ಗೊತ್ತಿರೋ ಪ್ರಕಾರ. ಸೊ ಇಂಪ್ರೂವ್ಡ್ ಆ್ಯಕ್ಟಿಂಗು, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಮ್ಯೂಸಿಕ್ ಇದೆ, ಓವರಾಲ್ ಒಂದು ಗುಡ್ ವಾಚ್. ಓಕೆ, ಸೊ ನಿಮಗೂ ಈಗ ಅನಿಸಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸೊ ಜೂನಿಯರ್ ಅಂತ ಒಂದು ಮೂವಿ ರಿಲೀಸ್ ಆಗಿದೆ, ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ನನಗೆ ಈ ಟ್ರೈಲರ್ ಮತ್ತು ಅವರ ಒಂದು
ಕಿರೀಟಿ ಅವರ ಒಂದು ಡ್ಯಾನ್ಸ್ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಆಮೇಲೆ ಅದರೊಳಗೆ ಇರ್ತಕ್ಕಂಥ ಓವರಾಲ್ ಸಿನಿಮಾ ಒಂದು ಟ್ರೈಲರ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದರ ರಿವ್ಯೂ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ಮೇಲಿಂದ ಈ ಒಂದು ಚಾನಲಲ್ಲಿ ನಾನು ಕಂಟಿನ್ಯೂಸ್ ಆಗಿ ಮೂವಿ ಬಗ್ಗೆ ಮತ್ತು ಮೂವಿ ರಿವ್ಯೂಸ್ಗಳ ಬಗ್ಗೆ, ಟ್ರೈಲರ್ಸ್ಗಳ ಬಗ್ಗೆ, ಸೊ ಎಲ್ಲನೂ ಕೂಡ ವೀಡಿಯೋಸ್ ತರ್ತಾ ಇರ್ತೀನಿ. ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ತನಕ ಬಾಯ್.